ಸಬ್ಕಾ ಮಾಲಿಕ್ ಏಕ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಶ್ರೀ ಸಾಯಿಬಾಬಾ ಅವರು. ಹಾ, ಶಿರ್ಡಿಯ ಶ್ರೀ ಸಾಯಿಬಾಬಾ ಅವರು. ಎಲ್ಲರನ್ನೂ ಪೊರೆಯುವನು, ರಕ್ಷಿಸುವನು ಆತನೊಬ್ಬನೇ. ಆತನೇ ಸಬ್ಕಾ ಮಾಲಿಕ್. ಜಾತಿ ಪಂಥ ಧರ್ಮವನ್ನು ಮೀರಿದಂತಹ ಭಾರತೀಯ ಪ್ರಸಿದ್ಧ ಗುರು, ಸಂತ, ಫಕೀರ, ಚಮತ್ಕಾರಿ ಪುರುಷ ದತ್ತಾತ್ರೇಯ ಅವತಾರಿ ಅಥವಾ ದೈವಿ ಪುರುಷ ಅಂದರೂ ತಪ್ಪಾಗಲಾರದು ಅಂತ ಶ್ರೀ ಸಾಯಿ ಬಾಬಾ ಅವರಿಗೆ ನಮಸ್ಕರಿಸೋಣ, ಅವರಿಂದ ಆಶೀರ್ವಾದ ತೆಗೆದುಕೊಳ್ಳೋಣ. ನಾನು ವಿಜಯ, ಶ್ರೀ ಸಾಯಿ ಸಚ್ಚರಿತೆ ಚಾನಲ್ಗೆ ತಮಗೆ ಸ್ವಾಗತ, ಸುಸ್ವಾಗತ. ಶ್ರೀ ಸಾಯಿ ಬಾಬಾ ಸಚ್ಚರಿತೆಯನ್ನ ಶ್ರೀ ಹೇಮಾಡ ಪಂತರು ವಿರಚಿಸಿದ್ದಾರೆ. ಶ್ರೀ ಹೇಮಾಡ ಪಂತರು ವಿರಚಿಸಿರುವಂತಹ ಈ ಶ್ರೀ ಸಾಯಿ ಸಚ್ಚರಿತೆಯ ಎಲ್ಲ ಅಧ್ಯಾಯಗಳೊಂದಿಗೆ ಮಂಗಳಾರತಿ ಹಾಗೂ ಶ್ರೀ ಸಾಯಿಬಾಬಾ ಅಷ್ಟೋತ್ತರವನ್ನು ಇಲ್ಲಿ ಹೇಳಲಾಗಿದೆ. ಶ್ರೀ ಸಾಯಿಬಾಬಾ ಸಚ್ಚರಿತೆಯ ಅಧ್ಯಾಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದೆರಡು ಮಾತುಗಳನ್ನ ಹೇಳೋಣ ಅಂತ ಹೇಳಿ ಈ ಎರಡು ಮಾತುಗಳನ್ನು ಇಲ್ಲಿ ಹೇಳಿದ್ದೇನೆ. ಶ್ರೀ ಸಾಯಿಬಾಬಾ ಅವರು ಯಾವುದೇ ಧರ್ಮಕ್ಕೂ ಸೀಮಿತವಾಗಿರಲಿಲ್ಲ. ಅವರ ಅನುಯಾಯಿಗಳು ಎಲ್ಲ ಧರ್ಮದವರಾಗಿದ್ದರು. ಶ್ರೀ ಸಾಯಿಬಾಬಾ ಅವರ ವೇಷಭೂಷಣಗಳು ಅವರು ಮುಸ್ಲಿಂ ಧರ್ಮದವರಂತೆ ಅನಿಸಿದರೆ ಅವರ ಕೆಲವೊಂದು ಆಚರಣೆಗಳು ಅವರು ಹಿಂದೂ ಧರ್ಮದವರೇನು ಅನಿಸುತ್ತಿತ್ತು. ಅವರಿಗೆ ಹಿಂದೂ ಹಾಗೂ ಮುಸ್ಲಿಂ ಎರಡೂ ಧರ್ಮದ ಅನುಯಾಯಿಗಳಿದ್ದರು. ಅಂದರೆ ಜನರಿಗೆ ಅವರ ಮೇಲೆ ಇರುವ ಶ್ರದ್ಧೆಯನ್ನು ತೋರಿಸುತ್ತದೆ. ನಮ್ಮ ಜೀವನ ಸುಖ, ಸಂತೋಷ, ಶಾಂತಿ, ನೆಮ್ಮದಿಯುತವಾಗಿ ಇರಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ. ನಮ್ಮ ಜೀವನ ಶಾಂತಿ, ಸುಖ, ನೆಮ್ಮದಿಯಾಗಿರ್ಬೇಕಂದ್ರೆ ಶ್ರದ್ಧಾ ಮತ್ತು ಸಬೂರಿ ಅಂದ್ರೆ ಶ್ರದ್ಧೆ ಮತ್ತು ತಾಳ್ಮೆ ನಮ್ಮ ಜೀವನದ ಮೂಲ ಮಂತ್ರವಾಗಿರಬೇಕು ಅಂತ ಶ್ರೀ ಸಾಯಿಬಾಬಾ ಅವರು ಹೇಳಿದರು. ಮಾನವೀಯತೆ ಅದಕ್ಕಿಂತ ದೊಡ್ಡ ಧರ್ಮ ಇನ್ನೊಂದಿಲ್ಲ ಅಂತ ಸಾಯಿಬಾಬಾ ಅವರು ಹೇಳಿದರು. ಶ್ರೀ ಸಾಯಿ ಸಚ್ಚರಿತೆಯಲ್ಲಿನ ಶ್ರೀ ಸಾಯಿಬಾಬಾ ಅವರ ಜೀವನ ಚರಿತ್ರೆಯೊಂದಿಗೆ ಅವರು ಜಗತ್ತಿಗೆ ಸಾರಿದಂತಹ ಉಪದೇಶಗಳು ಅಥವಾ ಅವರ ಸಂದೇಶಗಳನ್ನ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಶ್ರೀ ಈ ಸಾಯಿ ಸಚ್ಚರಿತೆ ಚಾನಲ್ ಮೂಲಕ ಮಾಡಿದ್ದೇನೆ. ಶ್ರೀ ಸಾಯಿ ಸಚ್ಚರಿತೆಯ ಈ ಅಮೃತವನ್ನ ಎಲ್ಲಿಯೂ ಎಲ್ಲ ಕಡೆಯೂ ಸಿಂಪಡಿಸೋಣ, ಪಸರಿಸೋಣ. ಶ್ರೀ ಸಾಯಿಬಾಬಾ ಅವರಿಗೆ ಇನ್ನೊಂದು ಸಾರಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳೋಣ. ನೀವೆಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಸಾಯಿನಾಥಾಯ ನಮಃ.